ಹೆಲ್ತ್ ವಿಚಾರದಲ್ಲಿ ಮಾತ್ರ ನಮಗೆ ಅಲ್ಲ ನನಗೆ ಅಂತ. ಯಾರಿಗೆ ಯಾರಿಗೆ ನನಗೆ ಹೇಳ್ತಾ ಇದ್ದಾರೆ ಅಂತ. ಯಾಕಂದ್ರೆ ನಾನು ಆರೋಗ್ಯವಾಗಿದ್ದರೆ ಮಾತ್ರ ನನ್ನ ಮನೆಯವರು ಆರೋಗ್ಯವಾಗಿರ್ತಾರೆ. ಇವತ್ತಿನ ಒಂದು ಯುಗದಲ್ಲಿ ವೆರಿ ವೆರಿ ಇಂಪಾರ್ಟೆಂಟು ಆರೋಗ್ಯ. ಅವಾಗಲೇ ಹೇಳಿದರು ನಾವು 100 ವರ್ಷ ಬದುಕಬೇಕು ಈ ಭೂಮಿ ಮೇಲೆ. 40-50 ವರ್ಷಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಅವಾಗಲೇ ಗುರೂಜಿ ಹೇಳಿದರು. ನಮ್ಮ ಆಚಾರ ವಿಚಾರಗಳನ್ನ ಮರ್ತಿದ್ವಿ, ನಮ್ಮ ಸಂಸ್ಕೃತಿನ ಮರ್ತಿದ್ವಿ, ಆಹಾರನ ಮರ್ತಿದ್ವಿ, ಅದಕ್ಕೆ ಕಾಯಿಲೆ ಬರ್ಸ್ಕೊಂಡು ಬೇಗ ಹೋಗ್ತಾ ಇದ್ವಿ. ಆದರೆ ಭಗವಂತ ನಮಗೆಲ್ಲರಿಗೂ ಆಯುಷ್ಯ ಕೊಟ್ಟಿರೋದು 100 ವರ್ಷ ಬದುಕಿ ಬಾ. 100 ವರ್ಷ ಬರಬೇಕಾದ್ರೆ ಹಾಗೇ ಬರಬೇಡ, ಏನಾದರೂ ಒಂದು ಗುರುತನ್ನು ಬಿಟ್ಟು ಬಾ, ಸಮಾಜಕ್ಕೆ ಏನಾದರೂ ಒಂದು ಕೊಟ್ಟು ಬಾ ಅಂತ ಕಳಿಸಿದ್ದಾನೆ. ನಾವು ಆ ಕೆಲಸ ಮಾಡ್ತಲ್ಲ. ಅದಕ್ಕೆ ಏನಕ್ಕೋಸ್ಕರ ಹೆಲ್ತ್ ವರ್ಕ್ಶಾಪ್ ಅಂತ ಹೇಳಿದ್ರೆ ನೀವು ಆರೋಗ್ಯವಾಗಿರಲಿಕ್ಕೆ ಯಾಕೆ ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ಚೇಂಜ್ ಮಾಡಿ ಸರ್ ಸ್ಲೈಡ್ ಚೇಂಜ್ ಮಾಡಿ. ಆರೋಗ್ಯದ ಜೀವನ ಉದ್ದೇಶ ಏನು? ಇವತ್ತು ಕ್ಲಾಸ್ ಅಟೆಂಡ್ ಆಗ್ತಾರ ಉದ್ದೇಶ ಏನಂದರೆ ಆರೋಗ್ಯದ ಜೀವನ. ಯಾರ್ದು ಆರೋಗ್ಯದ ಜೀವನ? ನಂದು. ಯಾರ್ದು? ನಾನು ಆರೋಗ್ಯವಾಗಿದ್ದರೆ ನನ್ನ ಫ್ಯಾಮ್ಲಿ ಆರೋಗ್ಯವಾಗಿರುತ್ತೆ, ನನ್ನ ಫ್ಯಾಮ್ಲಿ ಆರೋಗ್ಯವಾಗಿದ್ದರೆ ನನ್ನ ಏರಿಯಾ ಆರೋಗ್ಯವಾಗಿರುತ್ತೆ, ನನ್ನ ಏರಿಯಾ ಆರೋಗ್ಯವಾಗಿದ್ದರೆ ನನ್ನ ಊರು, ನನ್ನ ತಾಲೂಕು, ನನ್ನ ಜಿಲ್ಲೆ, ನನ್ನ ರಾಜ್ಯ, ನನ್ನ ದೇಶ. ನೋಡಿ, ಆರೋಗ್ಯವಂತ ಮನುಕುಲ. ನಾನು ಆರೋಗ್ಯವಾಗಿದ್ದರೆ ಇಡೀ ಮನುಕುಲ ಆರೋಗ್ಯವಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಆರೋಗ್ಯವಾಗಿರಬೇಕಾಗಿದ್ದು ನಾನು. ಇದರಲ್ಲಿ ಮಾತ್ರ ಸ್ವಾರ್ಥ ಇರಬೇಕು. ಯಾಕಂದ್ರೆ ನಾನು ಚೆನ್ನಾಗಿದ್ದರೆ ಮನೆ ನೋಡ್ಕೊಳ್ತೀನಿ, ನಾನೇ ಚೆನ್ನಾಗಿಲ್ಲದೆ ಇದ್ದರೆ ಹೀಗಾಗಿರೋದ ನೋಡಿ. ನೆಕ್ಸ್ಟ್ ಸರ್ ಫಾಸ್ಟಾಗಿ ಚೇಂಜ್ ಮಾಡಿ. ಇದು ಯಾರಿಗೆ ಅಂದರೆ ತಮ್ಮನ್ನು ತಾವು ಪ್ರೀತಿಸುವವರಿಗೆ ಮಾತ್ರ. ಸರ್ ಏನಿದು ಇಲ್ಲಿವರೆಗೂ ನನ್ನ ಪ್ರೀತಿ ಮಾಡಲಿ ಅಂತ ಕೇಳ್ತಾ ಇದ್ದೆ ಅಂದರೆ ಇನ್ನೊಬ್ರು ನಾನು ಪ್ರೀತಿ ಮಾಡೋ ಅಂತ ಕೇಳ್ತಿದ್ರು. ನನ್ನನ್ನು ನಾನು ಪ್ರೀತಿಸ್ಕೊಳ್ಳೋದ ನಿಜವಾಗಿ ಇರೋದು ಅಂತ ಹೇಳಿದ್ರೆ ನನ್ನನ್ನು ನಾನು ಪ್ರೀತಿಸ್ಕೊಳ್ಬೇಕು. ಎಷ್ಟು ಜನ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ತಾ ಇದ್ದೀರ ನೋಡಿ. ನಿಮ್ಮನ್ನು ನೀವೇ ಬೈಕೊಳ್ತೀರಾ, ನನ್ನ ಪ್ರೀತಿಸ್ಲಿ ಅಂತ ನೀವು ಬಯಸ್ತೀರಾ, ಆದರೆ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ತಾ ಇದ್ದೀರಾ. ನಿಮ್ಮನ್ನು ನೀವು ಯಾವಾಗ ಪ್ರೀತಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಿ ನಿಮಗೆ ಬೇಕಾಗಿದ್ದು ಸಿಗ್ತಾ ಹೋಗುತ್ತೆ. ನಿಜವಾಗಿ ಇರೋದು ನನ್ನನ್ನು ನಾನು ಪ್ರೀತಿಸೋ ಜೊತೆಗೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಹೋಗ್ಬಿಡಿ. ಜೀವನದ ಬಹುಮುಖ್ಯ ಅಂಶ ಏನು? ಜೀವನಕ್ಕೆ ಏನಿದ್ರೆ ಜೀವನ ಚಂದ, ಏನಿದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ನೋಡಿದಾಗ ನೆಕ್ಸ್ಟ್ ಸರ್ ನೆಕ್ಸ್ಟ್ ಸ್ವಲ್ಪ ಈ ಕಡೆನೇ ಇರಲಿ ಗಮನ. ಐಶ್ವರ್ಯ ಬೇಕು, ಆರೋಗ್ಯ ಬೇಕು, ಬಾಂಧವ್ಯ ಬೇಕು, ಕೀರ್ತಿ ಬೇಕು. ಇದು 4 ಇದ್ದರೆ ಆರೋಗ್ಯ. ಇದು ಬೇಕಾ ಎಲ್ರಿಗೂ? ಎಸ್. ನೆಕ್ಸ್ಟ್ ಹೋಗಿ ಸರ್. ಆದರೆ ಏನಾಗ್ತಾ ಇದೆ, ಐಶ್ವರ್ಯ ಕೀರ್ತಿ ಸಂಪಾದನೆಗಾಗಿ ಶ್ರಮ ಪಡ್ತಾ ಇದ್ದೀವಿ. ಎಲ್ಲರಿಗೂ ದುಡ್ಡು ಮತ್ತು ನನ್ನ ಗುರುತಿಸ್ಬೇಕು, ನನ್ನ ಮಾತಾಡಿಸ್ಬೇಕು, ನನ್ನ ನೋಡಬೇಕು, ನನ್ನ ಕೇಳಬೇಕು ಅಂತ ಇದಕ್ಕೆ. ಆದರೆ ಎಲ್ಲರೂ ಎಲ್ಲಿ ನಿರ್ಲಕ್ಷ್ಯ ಮಾಡ್ತಿದ್ದೀವಿ ಅಂದರೆ ಆರೋಗ್ಯ ಮತ್ತು ಬಾಂಧವ್ಯ. ಯಾರೂ ಆರೋಗ್ಯದ ಕಡೆ ಗಮನನೇ ಇಲ್ಲ. ಯಾರಿಗೂ ಸಂಬಂಧಗಳನ್ನ ಚೆನ್ನಾಗಿ ಹಿಡ್ಕೊಳ್ಬೇಕಂತಿಲ್ಲ. ಆರೋಗ್ಯ ಏನು ಬೇಕಾದರೂ ಆಗಲಿ, ಸಂಬಂಧ ಏನು ಬೇಕಾದ್ರೆ ನನಗೆ ದುಡ್ಡು ಬೇಕಷ್ಟೆ, ನನಗೆ ಗೌರವ ಬೇಕು, ಕೀರ್ತಿ ಬೇಕು, ಪ್ರತಿಷ್ಠೆ ಬೇಕು ಅಂತ. ಅದರಿಂದ ಏನಾಗ್ತಾ ಇದೆ ಅಂತ ನೋಡಿದಾಗ ನೆಕ್ಸ್ಟ್ ಹೋಗಿ ಸರ್. ಆರೋಗ್ಯ ಮತ್ತು ಬಾಂಧವ್ಯನ ಕೂಡ ಹಾಳು ಮಾಡ್ಕೊಳ್ತಾ ಇದ್ವಿ. ಅದನ್ನು ನಿರ್ಲಕ್ಷ್ಯ ಮಾಡಿದಕ್ಕೆ, ಆರೋಗ್ಯ ಮತ್ತು ಬಾಂಧವ್ಯನ ನಿರ್ಲಕ್ಷ್ಯ ಮಾಡಿದಕ್ಕೆ ಆರೋಗ್ಯ ಮತ್ತು ಬಾಂಧವ್ಯ ಎರಡಕ್ಕೂ ಹಾಳು ಮಾಡ್ಕೊಳ್ತೀವಿ. ನೋಡಿ, ವಯಸ್ಸಿನಲ್ಲಿ ಯಾವುದಕ್ಕೂ ಆರೋಗ್ಯಕ್ಕೆ ಮಹತ್ವ ಕೊಡಲೇ ಇಲ್ಲ. ಹೋಗಿ ಒಂದು ದಿವಸ ಆಸ್ಪತ್ರೆಗೆ ಮಲಗಿದ್ದಾರೆ. ಇನ್ನು ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಕಚ್ಚಾಟ, ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ, ತಂದೆ ಮಕ್ಕಳ ನಡುವೆ, ಗಂಡ ಹೆಂಡತಿ ನಡುವೆ ಕಚ್ಚಾಟ. ಯಾಕೆಂದ್ರೆ ನಾವು ಬಾಂಧವ್ಯಕ್ಕೆ ಮೊದಲು ಬೆಲೆ ಕೊಡಲೇ ಇಲ್ಲ. ಹಿಂಗಾಗ್ತಾ ಇದೆ ಇವತ್ತು ಪರಿಸ್ಥಿತಿ. ನೆಕ್ಸ್ಟ್ ಸರ್. ಕೆಲವು ಭಯ ಹುಟ್ಟಿಸುವ ಸತ್ಯಾಂಶಗಳು. ಎಚ್ಚರಿಕೆಯ ಕರೆಗಂಟೆ ಯಾರು ಹೇಳ್ತಾ ಇದ್ದಾರೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ ಅಂದರೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಸಕ್ಕರೆ ಕಾಯಿಲೆ 2030ಕ್ಕೆ 19 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಬರ್ತಾ ಇದೆ. ಇವತ್ತೇ ಲೆಕ್ಕ ಹಾಕಿದಾಗ 6 ಜನಗಳ ಮಧ್ಯದಲ್ಲಿ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಇದೆ. ಮುಂದೆ ಮನೆ ಸದಸ್ಯರಿಗೆ ಎಲ್ಲರಿಗೂ ಬಂದರೂ ಏನು ಇದು ಮಾಡೋವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಆರೋಗ್ಯನೂ ನಿರ್ಲಕ್ಷ್ಯ ಮಾಡ್ತಾಯಿದ್ವಿ, ಬಾಂಧವ್ಯ ನಿರ್ಲಕ್ಷ್ಯ ಮಾಡ್ತಾರಕ್ಕೆ ಸಕ್ಕರೆ ಕಾಯಿಲೆ ಇವತ್ತು ಹತೋಟಿಗೆ ಮೀರಿ ಹೋಗ್ತಾ ಇದೆ. ಸಣ್ಣ ಮಕ್ಕಳಿಗೂ ಕೂಡ ಬರ್ತಾ ಇದೆ. ನಾವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು. ನಾವು ಇದರಲ್ಲಿ 19 ಕೋಟಿಯಲ್ಲಿ ಇರಬೇಕಾ ಇರಬಾರ್ದು ಅಂತ ನೀವು ಡಿಸೈಡ್ ಮಾಡಿ. ಇವತ್ತು ನೀವು ಬಂದಿಲ್ಲ ಅಂತ ಖುಷಿ ಪಡ್ಬೋದು, ಆದರೆ ಇವತ್ತು ನಿರ್ಲಕ್ಷ್ಯ ಮಾಡಿದರೆ ಒಂದಿಲ್ಲ ಒಂದಿನ ನಿಮಗೆ ಸಕ್ಕರೆ ಕಾಯಿಲೆ ಬರೋದು ಗ್ಯಾರಂಟಿ. ನೆಕ್ಸ್ಟ್ ನೋಡಿ, ಪ್ರಪಂಚದಲ್ಲಿ ಹೃದಯ ರೋಗಿಗಳು ನಮ್ಮ ಇಡೀ ಪ್ರಪಂಚಕ್ಕೆ ನೋಡಿದಾಗ ನಮ್ಮ ಭಾರತ ದೇಶದಲ್ಲಿ 100ಕ್ಕೆ 60 ಜನ ಹೃದಯದ ಕಾಯಿಲೆ ಇದೆ ಅಂತ. ನೋಡಿ, ರಾತ್ರಿ ಎದೆ ನೋವು ಬಂತು, ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಸ್ಟಂಟ್ ಹಾಕಿದ್ರು, ಬೈಪಾಸ್ ಸರ್ಜರಿ ಮಾಡಿದ್ರು, ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟ ಅಂತ. ಇಡೀ ಪ್ರಪಂಚದಲ್ಲಿ 100 ಜನದಲ್ಲಿ 60 ಭಾಗ ನಾವು ತಗೊಂಡಿದ್ವಿ, ಉಳಿದಂಥ ದೇಶಗಳು 40 ಭಾಗ. ಭಾರತ ದೇಶದಲ್ಲೇ ಹೃದಯದ ಕಾಯಿಲೆಗಳು ಜಾಸ್ತಿ. ಯಾಕೆ? ನಾವು ನಿರ್ಲಕ್ಷ್ಯ ಮಾಡಿದ್ದಕ್ಕೆ. ನೆಕ್ಸ್ಟ್ ನೋಡ್ರಿ, ಬೊಜ್ಜಿರ್ತಕ್ಕಂಥರ ಸಂಖ್ಯೆ 1995ರಲ್ಲಿ 9% ಇದ್ದರೆ
ಬರ್ತಕ್ಕಂಥ 2025ಕ್ಕೆ ಆಲ್ರೆಡಿ 124. ಅಂದರೆ ಹೊಟ್ಟೆ ಡುಮ್ಕೆ, ಕೈಕಾಲು ಸಣ್ಣಕ್ಕೆ, ಓವರ್ ವೇಟ್ ಅಂತ ಹೇಳ್ತಾರೆ. ಓವರ್ ವೇಟ್ ಇದ್ದರೆ ಬೇಡ ಅಂದರೂ ಕೂಡ 25 ಕಾಯಿಲೆಗಳು ನಮ್ಮ ಹತ್ರ ಇರ್ತಾವಂತೆ. ಬೊಜ್ಜು ಇರಬೇಕು ಬೇಡ ಅಂತ ನೀವು ಯೋಚನೆ ಮಾಡಿ. ನೆಕ್ಸ್ಟ್ ನೋಡಿ, 2020ರಲ್ಲಿ 20 ಕೋಟಿ ಜನರಿಗೆ ಮಂಡ್ಯ ನೋವು. ಇವಾಗ ತಾನೇ 2025 25 ಕೋಟಿ ಜನರಿಗೆ ಮಂಡ್ಯ ನೋವು. ಕೂತ್ಕೊಂಡ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೈ ನೋವು, ಕಾಲು ನೋವು, ಸೊಂಟ ನೋವು, ಎಲ್ಲದೂ ನೋವು. ಯಾಕೆ? ಆರೋಗ್ಯನ ನಿರ್ಲಕ್ಷ್ಯ ಮಾಡಿದಕ್ಕೆ. ನೆಕ್ಸ್ಟ್ ನೋಡಿ, 2.2 ಕೋಟಿ ಜನರಿಗೆ ಕ್ಯಾನ್ಸರ್ ರೋಗ. ಮೊದಲು ಶ್ರೀಮಂತರ ಕಾಯಿಲೆ ಅಂತಾಗಿತ್ತು. ಹಳ್ಳಿಗೂ ಕೂಡ, ಬಡವ್ರಿಗೂ ಕೂಡ, ರೈತರಿಗೂ ಕೂಡ ಕ್ಯಾನ್ಸರ್ ಬರ್ತಾ ಇದೆ. ಯಾಕೆ? ನಾವು ನಿರ್ಲಕ್ಷ್ಯ ಮಾಡ್ತಾ ಇರೋದಕ್ಕೆ. ನೆಕ್ಸ್ಟ್ ಹೀಗಾಗಿ ಏನಾಗಿದೆ ಅಂತ ಎಲ್ಲ ಕಾಯಿಲೆಗಳು ನೋಡ್ಕೊಂಬಿಟ್ಟು ಹತ್ತತ್ರ 100ರಿಂದ 165 ಕಾಯಿಲೆ ಇದಾವಂತೆ. ಇದನ್ನೆಲ್ಲ ಬಳಸ್ಕೊಂಬಿಟ್ಟು ಆಸ್ಪತ್ರೆ ಅನ್ನೋದು ಒಂದು ವ್ಯಾಪಾರ ಆಗಿದೆ. ನಿಮ್ಮ ಏರಿಯಾದಲ್ಲಿ ಒಂದು ಸತ್ಸಂಗ ಇದೆಯಲ್ಲ ಗೊತ್ತಿಲ್ಲ, ನಿಮ್ಮ ಏರಿಯಾದಲ್ಲಿ ಒಂದು ಭಜನೆ ಇದೆಯಲ್ಲ ಗೊತ್ತಿಲ್ಲ, ಆದರೆ ನಿಮ್ಮ ಏರಿಯಾದಲ್ಲಿ ಒಂದೊಂದು ಆಸ್ಪತ್ರೆ, ಮೆಡಿಕಲ್ ಶಾಪ್ಗಳು ಯಥೇಚ್ಛವಾಗಿ ಏರ್ತಾನೆ ಇದೆ ಇವತ್ತು. ನೋಡಿ, ಇದೆಲ್ಲ ಆಗಬೇಕಾ? ನೆಕ್ಸ್ಟ್ MBBS MD ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮಂತರ ಕಡೆಯಿಂದ ದುಡ್ಡು ತೆಗಿಬೋದು ಅಂತ ಗೊತ್ತು. ಹೀಗಾಗಿ ನೆಕ್ಸ್ಟ್ ನೋಡಿ, ಎಲ್ಲ ಆಸ್ಪತ್ರೆಗಳಲ್ಲಿ ರೋಗಿಗಳು ಯಥೇಚ್ಛವಾಗಿ ತುಂಬಿಡ್ತಾರೆ. ನೀವು ಯಾವುದರ ಆಸ್ಪತ್ರೆಗೆ ಹೋಗಿ ಜನ ತುಂಬಿ ತುಳುಕ್ತಾ ಇರ್ತಾರೆ. ದೇವಸ್ಥಾನದಲ್ಲಿ ಜನ ಇರಲ್ಲ, ಸತ್ಸಂಗದಲ್ಲಿ ಜನ ಇರಲ್ಲ, ಭಜನೆಗಳಲ್ಲಿ ಜನ ಇರಲ್ಲ, ಒಂದೇನೋ ಒಳ್ಳೆ ಕಾರ್ಯಕ್ರಮ ನಡೀತಾ ಇದ್ದರೆ ಜನ ಇರಲ್ಲ. ಆಸ್ಪತ್ರೆಗಳಲ್ಲಿ ಯಥೇಚ್ಛವಾಗಿ ರೋಗಿಗಳು ತುಂಬಿಡ್ತಾರೆ. ರೋಗ ಬಂದ ಮೇಲೆ ಆರೋಗ್ಯದ ಬೆಲೆ ಗೊತ್ತಾಗುತ್ತೆ. ಏನಾಗ್ಬಿಡುತ್ತೋ, ಏನಾಗ್ಬಿಡುತ್ತೋ ಅಂತೇಳಿ ಆಸ್ಪತ್ರೆಗೆ ಹೋಗಿ ಯಥೇಚ್ಛವಾಗಿ ರೋಗಿಗಳು ತುಂಬಿದ್ದಾರೆ. ಒಂದು 30, 40, 50 ವರ್ಷ ಕೆಳಗಡೆ ಹೋದಾಗ ಈ 108 ಅಂತ ಇರಲೇ ಇಲ್ಲ. ಈ 108 ಅನ್ನೋದು ಏನಾದರೂ ಒಂಚೂರು ಎದೆ ನೋವು ಬಂತು, ಹೊಟ್ಟೆ ನೋವು ಬಂತು, ಆಸ್ಪತ್ರೆಗೆ ಕಾಲ್ ಮಾಡ್ತೀರಿ, 108 ಕಳಿಸ್ತಾರೆ ಅವರು. ಆ 108 ಬರ್ಬೇಕಾದ್ರೆ ಸುಮ್ಮನೆ ಬರುತ್ತಾ, ನಿಮ್ಮನ್ನು ಹಾಕ್ಕೊಂಡು ಹೋಗುತ್ತೆ. ದಾರಿಗೆ ಹೋಗ್ಬೇಕಾದ್ರೆ ಪ್ರಾಣ ಹೋಯಿತು. ಯಾಕೆ? ಅದು ವಾವ್ ಅಂದಂಗೆ ದಾರಿಗೆ ಹೋಗ್ಬೇಕಾದ್ರೆ ಗೊಟ್ಟಕ್ಕಂತ ಅಂತ. ದಯವಿಟ್ಟು ನಿಮಗೆ ಏನಾದರೂ ಬಂದರೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ 108 ಹೋಗಬೇಡಿ, ನಡ್ಕೊಂಡು ಹೋದ್ರೆ ಆರಾಮಾಗಿ ಹೋಗ್ಬಿಡ್ತೀರಿ. ಅರ್ಥ ಆಗ್ತಾ ಇದೆಯಾ? ಮತ್ತು ರೋಗನ ಬರ್ಸ್ಕೊಳ್ಳೋದು ಹೆಂಗಿದೆ? ಯಾಕೆ ನಮಗೆ ಕಾಯಿಲೆ ಬರುತ್ತೆ? ನೆಕ್ಸ್ಟ್ ಚಿಕಿತ್ಸೆಗಳಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಮೊನ್ನೆ ಯಾರಿಗೊಬ್ಬರಿಗೆ ಕೇಳಿದೆ, 50 ಲಕ್ಷ ಸಾಲ ಆಗಿದೆ. ಯಾಕೆ ಸರ್? ಕರೋನಾ ಟೈಮಲ್ಲಿ 50 ಲಕ್ಷ ರೂಪಾಯಿ ನನಗೆ ಸಾಲ ಆಗ್ಬಿಡ್ತು ಅಂತ. ಮೊದಲೇ ಆರೋಗ್ಯದ ಬಗ್ಗೆ ಗಮನ ಕೊಟ್ಟಿದ್ರೆ ಸಾಲ ಆಗ್ತಿತ್ತ? ಇವತ್ತು ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ನಿಮ್ಮ ಭವಿಷ್ಯದ ಬಗ್ಗೆ ಯಾವತ್ತಾದರೂ ನೀವು ಯೋಚನೆ ಮಾಡಿದರೆ ನಿಮ್ಮಷ್ಟಕ್ಕೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಇದು 4 ಅವರ್ಸ್ ಕಾರ್ಯಕ್ರಮ. ಒಂದೊಂದು ಸ್ಲೈಡು 2 ನಿಮಿಷ 3 ನಿಮಿಷ ಎಕ್ಸ್ಪ್ಲನೇಷನ್ ಇದೆ, ಟೈಮ್ ಇಲ್ಲ. ಅದಕ್ಕೆ ಬೇಗ ಗ್ರಹಿಸಿ ಹೇಳ್ತಕ್ಕಂಥದ್ದನ್ನು ನೋಡಿ. ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದರೆ ನೋಡಿ. ನೆಕ್ಸ್ಟ್ ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿದೆ ಅಂತ ಎಷ್ಟು ಜನ ಹೇಳ್ತೀರಿ? ಒಬ್ಬರಾದ್ರೂ ಕೈ ಎತ್ತಿ, ಸರ್ 100% ನಾನು ಆರೋಗ್ಯವಾಗಿದ್ದೀನಿ, ಒಂದು ದಿವಸ ಆಸ್ಪತ್ರೆಗೆ ಹೋಗಿಲ್ಲ, ಒಂದು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂತ ಹೇಳಿ. ಸಾಧ್ಯನೇ ಇಲ್ಲ. ನೋಡಿ ಹೆಂಗಿದೆ ಪರಿಸ್ಥಿತಿ. ಯಾರು ಯೋಚನೆ ಮಾಡೇ ಇಲ್ಲ ಅದನ್ನು. ನೆಕ್ಸ್ಟ್ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇದೆಯಾ? ಎಷ್ಟು ಜನಕ್ಕೆ ಕಾಳಜಿ ಇದೆ? ಕಾಳಜಿ ಎಲ್ಲರಿಗೂ ಇದೆ, 100% ಕಾಳಜಿ ಇದೆ. ನೆಕ್ಸ್ಟ್ ಆರೋಗ್ಯವೇ ಮಹಾಭಾಗ್ಯ. ಹಿಂದೆ ಆರೋಗ್ಯವೇ ಭಾಗ್ಯ ಇತ್ತು. ಇವತ್ತಿನ ಕಾಲದಲ್ಲಿ, ಇವತ್ತಿನ ದಿನದಲ್ಲಿ ಆರೋಗ್ಯವೇ ಮಹಾಭಾಗ್ಯ. ನೆಕ್ಸ್ಟ್ ನೋಡ್ರಿ, ಆರೋಗ್ಯವೇ ಭಾಗ್ಯ ಅಂದ್ರೇನು? ರೋಗ ಬಂದರೆ ವಾಸಿಯಾಗಿ, ರೋಗ ಬಂದು ವಾಸಿ ಆದರೆ ಭಾಗ್ಯ, ರೋಗಗಳೇ ಬಾರದಿರುವುದು ಮಹಾಭಾಗ್ಯ. ನೆಕ್ಸ್ಟ್ ಹೋಗಿ ಸರ್. ಆರೋಗ್ಯವೇ ಮಹಾಭಾಗ್ಯ ಅಂದರೆ ರೋಗಗಳೇ ಬಾರದಿರುವುದು. ಇವತ್ತಿಂದ ನೀವು ಸಂಕಲ್ಪ ಮಾಡಬೇಕು, ನಾನು ರೋಗ ಬರ್ಸ್ಕೊಳ್ಳಲ್ಲ ಅಂತ ನೀವು ಸಂಕಲ್ಪ ಮಾಡಬೇಕು. ನೆಕ್ಸ್ಟ್ ರೋಗಗಳು ಬಂದ ನಂತರ ಚಿಂತಿಸಬೇಕಾ, ಮೊದಲೇ ಕಾಳಜಿ ವಹಿಸಬೇಕಾ? ಇಲ್ಲಿವರೆಗೂ ಮಾಡ್ತಾ ಇದ್ದೀರಾ? ಇವತ್ತಿಂದ ಮಾಡ್ತೀರಾ? ಎಸ್, ಥ್ಯಾಂಕ್ ಯು. ನೆಕ್ಸ್ಟ್ 100 ವರ್ಷ ಆರೋಗ್ಯದಿಂದ ಬದುಕುವ ಆಸೆ ಇದೆಯಾ? ಎಷ್ಟು ಜನಕ್ಕೆ ಆಸೆ ಇದೆ? ಎಸ್, ಆಸೆ ಎಲ್ಲರಿಗೂ ಇದೆ. ಆದರೆ ನಂಬಿಕೆ ಇದೆಯಾ? ಇಲ್ಲ. ಸರ್, ಯಾರೋ ನಮ್ಮ ಪಕ್ಕದ ಮನೆಯವ್ರು 40 ವರ್ಷಕ್ಕೆ ಹೋದ್ರು, 50 ವರ್ಷಕ್ಕೆ ಹೋದ್ರು, ನಂದು ಇಷ್ಟೇ. ಮೊನ್ನೆ ಯಾವುದೋ ಒಂದು ಕಾಲೇಜಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೆ. ನಂಬಿಕೆ ಇದೆ? ಇಲ್ಲ ಸರ್, ಮೊನ್ನೆ ಯಾರೋ 20 ವರ್ಷಕ್ಕೆ ಹುಡುಗ ಸತ್ನಂತ, ನಾನೇನು ಇನ್ನೊಂದು 2 ವರ್ಷ ಬದುಕ್ಬೋದು ಅಂತ ಹೇಳ್ತಾನೆ. ನೋಡಿ, ಆಸೆ ಇದೆ, ನಂಬಿಕೆ ಇಲ್ಲ. ಯಾಕೆ ನಂಬಿಕೆ ಇಲ್ಲ ಅನ್ನೋದನ್ನು ನೋಡ್ತಾ ಹೋಗಿ. ನೋಡಿ, ಈ ಅಜ್ಜ 104 ವರ್ಷ ಬದುಕಿದ್ರು, ಚೆನ್ನೈದಲ್ಲಿದ್ದರು. ಲಾಸ್ಟ್ ಒಂದು 3 ಇಯರ್ಸ್ ಬ್ಯಾಕ್ ಆದರು. 104 ವರ್ಷದಲ್ಲಿ ಕೂಡ ಬೆಳಿಗ್ಗೆ ಎದ್ಕೊಳ್ಳಿ ಯೋಗ, ಜಿಮ್ಮು, ಪ್ರಾಣಾಯಾಮ ಎಲ್ಲ ಮಾಡ್ತಿದ್ರಂತೆ. ಇದು ನಿಜವಾದದ್ದು ಅಂದರೆ ಆರೋಗ್ಯ ಅಂದರೆ.
ಇವತ್ತು ನನಗೆ ಒಬ್ಬ ಗುರು ಯಾರು ಅಂತ ಹೇಳಿದ್ರೆ ನನ್ನ ತಂದೆ, 89 ವರ್ಷ ಅವ್ರಿಗೆ. ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ 1 ಅವರ್ ಯೋಗ ಮಾಡ್ತಾರೆ. ಯೋಗ ಮಾಡಿದ್ರತ್ತು ಯಾವ ಕೆಲಸನೇ ಇಲ್ಲ ಅವ್ರದ್ದು. ನೆಕ್ಸ್ಟ್ ನೋಡಿ, ಇವ್ರಿಗೆ 101 ವರ್ಷ. ಇವತ್ತು ಕೂಡ 6 ಮೈಲಿನ 1 ಅವರ್ 32 ಮಿನಿಟ್ಸಲ್ಲಿ ಓಡ್ತಾ ಇದ್ದಾರಂತೆ. ನೆಕ್ಸ್ಟ್ ನೋಡ್ರಿ, ತಾಯಿ ಮಗ, ನೀವು ಈ ಥರ ಕನಸು ಕಾಣಬೇಕು, ನನಗೆ 104 ವರ್ಷ ಆಗಿರುತ್ತೆ, ನನ್ನ ಮಗ ನನ್ನ ಮಗಳು ನನ್ನ ಜೊತೆಗೆ ಓಡ್ತಾ ಇರ್ತಾರ ಅಂತ. ನಿಜವಾದ ಆರೋಗ್ಯ ಅಂದರೆ ಇದು. ಯಾಕಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯನ ಕಂಪ್ಲೀಟ್ ಮಾಡಿ ಹೋಗಬೇಕು. ಇಲ್ಲಾಂದ್ರೆ ಮಾನವ ಜಾತಿಗೆ ಅವಮಾನ, ಒಂಥರ ಪಾಪ ಮಾಡ್ದಂಗೆ ನಾವು ಕಂಪ್ಲೀಟ್ ಮಾಡಲಿಲ್ಲ ಅಂತ ಹೇಳಿದರೆ. ನೆಕ್ಸ್ಟ್ ನೋಡ್ರಿ, 100 ವರ್ಷ ಆರೋಗ್ಯದಿಂದ ಬದುಕುವ ನಂಬಿಕೆ ಯಾಕಿಲ್ಲ ಸರ್? ನಂಬಿಕೆನ ಹೊರಟೋಗಿದೆ. ಯಾಕೆ ಅಂತೇಳಿದೆ? ಅನಾರೋಗ್ಯ. ಯಾವ ಕ್ಷಣದಲ್ಲಿ ಆದರೂ ರೋಗ ಬರ್ತಾ ಇದೆ ನಮಗೆ. ಅನಾರೋಗ್ಯಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋಣ. ಅನಾರೋಗ್ಯಕ್ಕೆ ಕಾರಣಗಳೇನು, ಯಾಕೆ ರೋಗ ಬರ್ತಾ ಇದೆ ಅಂತ ನೋಡ್ತಾ ಹೋಗೋಣ. ಅನಾರೋಗ್ಯಕ್ಕೆ ಕಾರಣಗಳು ದೈಹಿಕ ಚಟುವಟಿಕೆ 60ರಷ್ಟು ಕಡಿಮೆ ಆಗಿದೆ. ನೋಡಿ, ಯಾರ್ದು ಇವತ್ತು ದೈಹಿಕ ಚಟುವಟಿಕೆ ಇಲ್ಲ. ಎಲ್ಲದಕ್ಕೂ ಪಕ್ಕದ ಅಂಗಡಿಗೆ ಹಾಲು ತರಬೇಕಾದ್ರೂ ಗಾಡಿ ತಗೊಂಡೋಗೋದು, ತರಕಾರಿ ತರಬೇಕಾದ್ರೂ ಗಾಡಿ ತಗೊಂಡೋಗೋದು. ಹಿಂದೆಲ್ಲ ರೈತರು ಹೊಲಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು, ಈಗ ಎಲ್ಲರೂ ಬೈಕು, ಎಲ್ಲರೂ ಗಾಡಿ. ಬಾಡಿಗೆ ಒಂದು ದೈಹಿಕ ಚಟುವಟಿಕೆ ಇಲ್ಲ. ಬಾಡಿನ ನಾವು ಕೆಲಸನ ಮಾಡಿಸಲ್ಲ ಅಂದ್ರೆ ಮತ್ತೆ ಕಾಯಿಲೆ ಬರದೆ ಏನು ಮಾಡಿತ್ತು? ನೀವು ಯೋಚನೆ ಮಾಡಿ, ದೈಹಿಕ ಚಟುವಟಿಕೆ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ವ್ಯಾಯಾಮ ಮತ್ತು ಜಾಗಿಂಗ್ ಮಾಡಲ್ಲ. ಯಾಕೆ ರೋಗ ಬರ್ತಾ ಇದೆ ಅಂದರೆ, ಮೊದಲೇ ಮಾತು ನಡೆದಾಡೋದು ಕಡಿಮೆ ಆಗಿದೆ, ಎರಡನೇದು ವ್ಯಾಯಾಮ ಜಾಗಿಂಗ್ ಗೊತ್ತೇ ಇಲ್ಲ. ಎಷ್ಟು ಜನ ವ್ಯಾಯಾಮ ಜಾಗಿಂಗ್ ಮಾಡ್ತೀರಿ? ಒಂದು ದಿನನೂ ತಪ್ಪದೆ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ಯಾರು ಒಬ್ಬರು ಮಾತ್ರ, ಇಬ್ಬರು. ನಿಮ್ಮ ದೇಹದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂದರೆ ಹೆಂಗೆ? ನಿಮಗೋಸ್ಕರ ನೀವು 1 ಗಂಟೆ ಟೈಮ್ ಕೊಡದೇ ಇದ್ದರೆ ಹೇಗೆ ಅಂತ ನಾನು ಹೇಳ್ತೀನಿ ನಿಮಗೆ. ನೀವು ಯೋಚನೆ ಮಾಡಿ ಅದನ್ನು. ವ್ಯಾಯಾಮ ಜಾಗಿಂಗ್ ಮಾಡಲ್ಲ. ನೆಕ್ಸ್ಟ್, ಆಟಗಳು ಕ್ರೀಡೆಗಳು ಕಡಿಮೆ ಆಗಿದೆ. ಖೋ ಖೋ ಎಲ್ಲಿದೆ? ಚಿನ್ನಿದಂಡ ಎಲ್ಲಿದೆ? ಕಬಡ್ಡಿ ಎಲ್ಲಿದೆ? ಎಲ್ಲ ಆಟಗಳು ಇಲ್ಲ. ಮೊಬೈಲ್ ಗೇಮ್ ಆಡ್ತಾ ಇದ್ದೀರಿ. ಅವಾಗಲೇ ಗುರುಜಿ ಹೇಳಿದ್ರಲ್ಲ, ಸುಮ್ಮನೆ ಹಿಂಗೆ ಅಂತ ಇರೋದು ಅಷ್ಟೇ ಕೆಲಸ. ಇದ್ರ ಮುಂದೆ ಕುತ್ಕೊಂಡು ಕಾಯಿಲೆ ಬರೆಸ್ಕೊಂಡಿದ್ದೀವಿ. ನೆಕ್ಸ್ಟ್, ಕುಳಿತು ಮಾಡುವ ಕೆಲಸ ಹೆಚ್ಚಾಗಿದೆ. ಯಾರಿಗೆ ಇವತ್ತು ಬಾಡಿ ದಣ್ಕಣಂಗೆ ಇಲ್ಲ. ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಚಟ್ನಿ ಮಾಡ್ಬೇಕಾದ್ರೆ ಏನು ಮಾಡ್ತಿದ್ರು? ದುಂಡಿ ತಿರುತ್ತಾ ಇದ್ರು. ಈಗ ಎಲ್ಲಿದೆ? ಮಿಕ್ಸಿಗೆ ಹಾಕಿ ಜರ್ರ ಅನ್ನಿಸ್ಬಿಡುತ್ತೆ. ಆ ಮಿಕ್ಸಿ ಹೇಳುತ್ತೆ, ಇವತ್ತು ನನ್ನ ಜರ್ರ ಅನ್ನಿಸು, ನಾಳೆ ನಿನ್ನೊಂದು ದಿವಸ ಜರ್ರ ಅನ್ನಿಸ್ತೀನಿ ಅಂತ. ಎಲ್ಲರ ಮನೆಗೂ ವಾಷಿಂಗ್ ಮಷಿನ್, ಬಟ್ಟೆನ ಹಾಕಿ ಅದನ್ನು ಹಿಂಡುತ್ತೆ ಅದು ಮಷೀನು. ಇವತ್ತು ನನ್ನ ಹಿಂಡು, ನಾಳೆ ನಿನ್ನ ಹಿಂಡ್ತೀನಿ ಅಂತ ಆಸ್ಪತ್ರೆಗೆ ಹಿಂಡುತ್ತದು. ನಾನಿವತ್ತು ಮಾತಾಡ್ತಿರಲ್ಲ, ನಮ್ಮ ಮನೇಲಿ ಇವತ್ತು ನಾವು ವಾಷಿಂಗ್ ಮಷಿನ್ ತೊಗೊಂಡಿಲ್ಲ. ನಮ್ಮ ಬಟ್ಟೆಗಳು ನಾವು ಹೋಗ್ಕೊಳ್ತೀವಿ. ಅದಕ್ಕಿಂತ ಬೆಸ್ಟು ಎಕ್ಸಸೈಸ್ ಯಾವುದೂ ಇಲ್ಲ. ನಮ್ಮ ತಂದೆಯವ್ರಿಗೆ 89 ವರ್ಷ ಅವ್ರ ಬಟ್ಟೆ ಅವರೇ ಒಕ್ಕೊಳ್ತಾರೆ. ನಮ್ಮ ತಾಯಿಯವ್ರಿಗೆ 82 ವರ್ಷ ಅವ್ರ ಬಟ್ಟೆ ಅವರೇ ಒಕ್ಕೊಳ್ತಾರೆ. ಯಾಕೆ ಬೇಕು ವಾಷಿಂಗ್ ಮಷಿನ್? ಇಂಥ ದೇವರು ಸದೃಢವಾದ ದೇಹ ಕೊಟ್ಟಿರ್ಬೇಕಾದ್ರೆ, ಕೈ ಕೊಟ್ಟಿರ್ಬೇಕಾದ್ರೆ ಯಾಕೆ ಬೇಕು? ನೆಕ್ಸ್ಟ್, ಎಲ್ಲದಕ್ಕೂ ನಾವು ಮಷಿನ್ ಮೇಲೆ ಅವಲಂಬನೆ ಆಗಿ ಇನ್ನು ಧೂಮಪಾನ ಮಾಡುವುದು ಮೋಸ್ಟ್ ಡೇಂಜರಸ್. ಇವತ್ತು ಎಷ್ಟೇ ಖುಷಿಯಿಂದ ಸಿಗರೇಟ್ ಸೇದಿ, ಬೀಡಿ ಸೇದಿ, ತಂಬಾಕು ಹಾಕಿ 1 ದಿನ ಆಸ್ಪತ್ರೆಯಲ್ಲಿ ನರಳಾಡೋದು ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ಇನ್ನು ಮದ್ಯಪಾನ ಮಾಡುವುದು. ನೆಕ್ಸ್ಟ್, ಮದ್ಯಪಾನ ಸೇವನೆ. ಎಲ್ಲರಿಗೂ ಸಾಯಂಕಾಲ ಆದ ತಕ್ಷಣ ತಾಕತ್ತು ಬರುತ್ತೆ. 30 ಕೊಡು, 60 ಕೊಡು, 90 ಕೊಡು. 90 ಹಾಕಿದ ಮೇಲೆ ನಿಮ್ಮ ಅಪ್ಪ ಎಲ್ಲಿ, ನಿಮ್ಮ ಅವ್ವ ಎಲ್ಲಿ, ನಿಮ್ಮ ಅಣ್ಣ ಎಲ್ಲಿ ಅಂತ ಬರುತ್ತೆ. ಅಲ್ಲಿವರೆಗೂ ಬರಲ್ಲ ಅವ್ರಿಗೆ. ಅದು ತುಂಬ ಇದೆ. ಈ ಸ್ಲೈಡಲ್ಲಿ 5-5 ನಿಮಿಷ ಇದೆ. ಟೈಮಲ್ಲಿ ಫಾಸ್ಟಾಗಿ ತಗೊಂಡು ಹೋಗ್ತಾ ಇದ್ದೀನಿ. ಸಾಯಂಕಾಲ ನೋಡಬೇಕು. ದಯವಿಟ್ಟು ಹೇಳ್ತೀನಿ, ಯಾರು ಬೀಡಿ, ಸಿಗರೇಟು, ಗುಟ್ಕಾ, ಮದ್ಯಪಾನ ಇದೆ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಇವತ್ತೇ ಸಂಕಲ್ಪ ಮಾಡಿ. ನೀವು ಮದುವೆ ಆಗಿಲ್ಲ ಅಂದರೆ ಮಾಡ್ಕೊಂಡು ಸಾಯಿರಿ. ಅದು ನಿಮ್ಮಿಂದ ಹೆಂಡ್ತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವ್ರನ್ನ ಯಾಕೆ ಬಲಿ ಪಶು ಮಾಡ್ತೀರಿ ಅಂತ ನಾನು ಹೇಳ್ತಾ ಇರೋದು. ಆಗ್ಬೋದಾ? ಎಸ್. ನೆಕ್ಸ್ಟ್, ಪರಿಸರ ಮಾಲಿನ್ಯ. ಇದು ಅಂತರೂ ಹಾಳಾಗೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಏನು ನಾವು ಮಾಡೋಕ್ಕಾಗಲ್ಲ. ನೋಡೋಣ. ನೆಕ್ಸ್ಟ್, ಯಥೇಚ್ಛವಾಗಿ ಪ್ಲಾಸ್ಟಿಕ್ ಬಳಕೆ. ದಯವಿಟ್ಟು ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿ. ಪ್ಲಾಸ್ಟಿಕ್ ಬಳಕೆ, ಬಾಟ್ಲಲ್ಲಿ ನೀರು ಕುಡಿಬೇಡಿ, ಪ್ಲಾಸ್ಟಿಕ್ ಯಾವುದು ಬಳಕೆ ಮಾಡಬೇಡಿ. ಇದರಿಂದನೂ ಕೂಡ ಕಾಯಿಲೆ ಬರ್ತಾ ಇದೆ. ಇದರಿಂದ ಕಾಯಿಲೆ ಬರ್ತಾ ಇದೆ ಅಂತ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟ್, ಕೆಮಿಕಲ್ಗಳ ಬಳಕೆಯಿಂದ ಇವತ್ತು ಎಲ್ಲ ತರಕಾರಿಗಳಿಗೆ ಔಷಧಿ ಹೊಡೆದು ತಿನ್ನುವಂಥ ಆಹಾರ, ಕುಡಿಯುವಂಥ ನೀರು ಎಲ್ಲದೂ ವಿಷ ಆಗೋಗ್ಬಿಟ್ಟಿದೆ. ಇದರಿಂದನೂ ಕೂಡ ಕಾಯಿಲೆ ಬರ್ತಾ ಇದೆ. ಮೊಬೈಲ್ ಮತ್ತು ಇತರೆ ಎಲೆಕ್ಟ್ರಾನಿಕ್ ಉಪಕರಣಗಳು ಎಲ್ಲದೂ, ಮೊಬೈಲು, TV, AC, ಎಲೆಕ್ಟ್ರಾನಿಕ್ ಉಪಕರಣ ಉಪಯೋಗ ಮಾಡಿ ರೇಡಿಯೇಷನ್ ಬಡ್ದು ನನ್ನ ಬಾಡಿ ವೀಕ್ ಆಗಿ ಕಾಯಿಲೆ ಬರ್ತಾ ಇದೆ ಇವತ್ತು. ನೆಕ್ಸ್ಟ್, ಮಿತಿ ಮೀರಿದ ಸೇವನೆ, ಬಜ್ಜಿ ಬೋಂಡ. ಇವತ್ತು ಅಲ್ಲಿ ಮಧ್ಯಾಹ್ನ
ಯಾರು ಒಬ್ರು ಮಿರ್ಚಿ ಬಿಟ್ಟಲ್ಲ, ರೈಸ್ ಬಿಟ್ಟಾರ. ಆದರೆ ಒಬ್ರಾದ್ರೂ ಮಿರ್ಚಿ ಬಿಟ್ಟಾನೆ ಅಂತ ಹೇಳ್ರಿ ನೋಡೋಣ. ಎರಡೆರಡು ತಿಂದಾರ. ಇವತ್ತು ದಾವಣಗೆರೆ ಫೇಮಸ್ ಇರೋದೇ ಒಗ್ಗರಣೆ ಮಂಡಕ್ಕಿ ಮಿರ್ಚಿ. ಆ ಒಗ್ಗರಣೆ ಮಂಡಕ್ಕಿ ಮಿರ್ಚಿ ಮಾಡೋಣ ಯಾಕಷ್ಟು ರುಚಿ ಬರುತ್ತೆ ಗೊತ್ತಾ? ಅವನಿಗೂ ಬೆವರು ಬರುತ್ತೆ, ಹಿಂಗಂತಾನ ಮಿರ್ಚಿ ಕರಿತಾನ. ನಿಮಗೆ ಮಿರ್ಚಿ ಭಾಳ ಟೇಸ್ಟ್. ಇದರಿಂದ ಇವತ್ತು ಕಾಯಿಲೆ ಬರ್ತಾ ಇದೆ. ಮಧ್ಯಾಹ್ನ ಊಟದ ಟೈಮಲ್ಲಿ ಮಿರ್ಚಿ ಮಂಡಕ್ಕಿ ತಿಂತಾರೆ. ಅದು ಎಂಥ ಆರೋಗ್ಯ ಕಾಪಾಡ್ಕೊಳ್ತಾರೋ ಗೊತ್ತಿಲ್ಲ. ತಿನ್ನಬೇಕು, ಮನೇಲಿ ತಿನ್ನಿ. ಯಾಕಂದ್ರೆ ಹೊರಗಡೆ ಏನೇ ಆದರೂ ಕೂಡ ವ್ಯಾಪಾರದ ದೃಷ್ಟಿ, ನೀವು ಯಾರಾದರೂ ವ್ಯಾಪಾರ ಮಾಡ್ತಾಯಿದ್ರೆ ಬೇಜಾರಾಗಬೇಡಿ. ವ್ಯಾಪಾರದ ದೃಷ್ಟಿಯಿಂದ ಅವ್ರು ಮಾರಾಟ ಮಾಡ್ತಾ ಇದ್ದಾರೆ, ಆರೋಗ್ಯದ ದೃಷ್ಟಿಯಿಂದ ಮಾಡ್ತಾ ಇಲ್ಲ. ನಿಮಗೆ ತಿನ್ನಬೇಕು ಅನ್ನಿಸ್ತಾ ವಾರಕ್ಕೊಂದ್ಸಲ ಮನೇಲಿ ಮಾಡ್ಕೊಂಡು ತಿನ್ನಿ. ಇದನ್ನು ಡೈಲಿ ಇದು ಅಭ್ಯಾಸ ಒಳ್ಳೆಯದಲ್ಲ. ಇದರಿಂದ ಕೂಡ ಕಾಯಿಲೆ ಬರ್ತಾ ಇದೆ. ಇನ್ನು ಸಿಹಿ ತಿಂಡಿಗಳು ತಿನ್ನೋದು. ನೆಕ್ಸ್ಟ್ ಪಿಜ್ಜಾ ಬರ್ಗರ್ ಅಂತೂ ಇದು ಯಾತ್ಕೋಬೇಡ. ಅದು ಯಾವುದೋ ಓವನ್ನಲ್ಲಿ ಹಳಸಿದ ಪಲ್ಯ ಹಿಂಗೆ ಒಳಗಡೆ ಇಟ್ಟು 180 200 ರೂಪಾಯಿ ಪಿಜ್ಜಾ. ಆ ಪಿಜ್ಜಾನ ಹಿಂಗೆ ಹಿಡಿದು ತಿಂತಾರ. ಬೆಳಿಗ್ಗೆ ಇದಕ್ಕೆ ಹೋಗಕ್ಕೆ ಒದ್ದಾಡ್ತಾರೆ. ಡಾಕ್ಟ್ರ್ ಹತ್ರ ಹೋಗ್ತಾರೆ, ಡಾಕ್ಟ್ರ್ ಇದು ಬರೋದೇ ಇಲ್ಲ ಅಂದರೂ ಬರಲ್ಲ ಅಂತ. ತಿನ್ನಬೇಕಾಗಿದ್ದನ್ನು ತಿಂದರೆ ತನ್ನಡಕ್ಕೆ ತಾನೇ ಸರಳವಾಗಿ ಪಾಸ್ ಆಗುತ್ತೆ. ತಿನ್ಬೇಕಾಗಿ ತಿನ್ನಲ್ಲ, ಒದ್ದಾಡ್ತೀರಿ. ಬೆಳಿಗ್ಗೆ ನಿಮ್ಮದು ನೀವೇ ಹೊರಗೆ ಕಳ್ಸೋಕ್ಕೂ ಒದ್ದಾಡ್ತೀರಿ. ಯಾಕೆ? ತಿನ್ನಬೇಕಾಗಿದ್ದನ್ನು ತಿಂದು ಸರಿಯಾದ ರೀತಿಯಿಂದ ಎಕ್ಸಸೈಸ್ ಯೋಗ ಮಾಡಿದರೆ ಸರಳವಾಗಿ ಪಾಸ್ ಆಗುತ್ತೆ. ನೆಕ್ಸ್ಟ್ ಇನ್ನು ಗೋಬಿ ಮಂಚೂರಿ, ಪಾನಿಪುರಿ ಅದು ಏನಿಟ್ಟಾನೋ ದೇವ್ರು ಇದರಲ್ಲಿ ಗೊತ್ತಿಲ್ಲ. ದೇವರಲ್ಲ, ಇದು ಮನುಷ್ಯ ಮಾಡಿದ್ದು. ಅದು ಬೇರೆ. ಚಿಕ್ಕ ಮಕ್ಕಳು ಕೂಡ ಹುಚ್ಚರಾಗ್ಬಿಟ್ಟಿದ್ದಾರೆ. ಚಿಕ್ಕ ಮಕ್ಕಳಿಗೆ ಯಾವುದು ಮಡಿಕೆ ಕಾಳು, ಹೆಸರು ಕಾಳು ಬೇಕಾಗಿಲ್ಲ, ತರಕಾರಿ ಬೇಕಾಗಿಲ್ಲ, ಇದು ಬೇಕು. ಇನ್ನು ಬೇಕರಿ ಐಟಮ್. ನೆಕ್ಸ್ಟ್ ಹಾಟ್ ಚಿಪ್ಸ್ ತಿನ್ನುವುದು ಕೇವಲ ನಾಲಿಗೆ ರುಚಿ ಮತ್ತು ಹಸಿವಿಗಾಗಿ. ನಾವೆಲ್ಲರೂ ನೋಡ್ತಾ ಇದ್ದು ರುಚಿ ಮತ್ತು ಹಸಿವು, ಪೌಷ್ಟಿಕಾಂಶದ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ವಿ. ನೋಡಿರಿ, ಪೌಷ್ಟಿಕಾಂಶದ ಬಗ್ಗೆ ನಿರ್ಲಕ್ಷ್ಯ ಮಾಡಿದಕ್ಕೆ ಅಯ್ಯಪ್ಪ ಎಷ್ಟು ದಪ್ಪಾಗಿದ್ದಾನ. ಅಲ್ಲಿ ನೋಡ್ರಿ, ಹೆಣ್ಮಗಳಿಗೆ ಒಂದು ಕಡೆ ತರಕಾರಿ ಇಟ್ಟು ಒಂದು ಕಡೆ ಕೇಕ್ ಇಟ್ಟರೆ ಕೇಕಿನ ಕಡೆ ಲಕ್ಷ್ಯ ಇದೆ ಜಾಸ್ತಿ. ಓಕೆ, ನೆಕ್ಸ್ಟ್ ರುಚಿಯು ಆರೋಗ್ಯಕ್ಕಿಂತ ಬಹುಮುಖ್ಯವಾಗಿದೆ. ರುಚಿ ಆರೋಗ್ಯಕ್ಕಿಂತ ಕೂಡ ಬಹುಮುಖ್ಯವಾಗಿದೆ ಇವತ್ತು. ನೆಕ್ಸ್ಟ್ ಮತ್ತೆ ಅದರಿಂದ ಕಾಯಿಲೆ ಬರ್ತಾ ಇದೆ. ಪೌಷ್ಟಿಕಾಂಶವಿಲ್ಲದ ಅತಿ ಬೇಗ ಸರಳ ವಿಧಾನದ ಆಹಾರವನ್ನು ತಯಾರಿಸಿ ಸೇವಿಸುವುದು. ಮ್ಯಾಗಿ ಅಡ್ವರ್ಟೈಸ್ ಬರುತ್ತೆ, ಮ್ಯಾಗಿ ತಿನ್ನಿ ಮ್ಯಾಗ್ ಹೋಗಿ ಅಂತ. ನೋಡ್ರಿ, ಅವ್ರ ಅಡ್ವರ್ಟೈಸ್ಮೆಂಟ್ಸ್ ಎಷ್ಟು ಚೆನ್ನಾಗಿದೆ. ಇನ್ನೇನು ಸರಳವಾಗಿ ಚಿತ್ರಾನ್ನ. ಉಪೇಂದ್ರ ಅದನ್ನೇ ಒಂದು ಹಾಡು ಮಾಡ್ಬಿಟ್ಟ, ಚಿತ್ರಾನ್ನ. ರಾತ್ರಿ ಅನ್ನ ಉಳಿಸೋದು. ಪಾಪ ಗಂಡ ಬರ್ತಾನ ಅಂಥೇಳಿ ರಾತ್ರಿ ಬಿಸಿ ಅನ್ನ ಮಾಡೋದು. ರಾತ್ರಿ ಅವ್ರು ಎಲ್ಲೋ ಡಾಬಾದಲ್ಲಿ ಊಟ ಮಾಡಿ ಬರ್ತೀನಿ ಅಂತ ಮಾಡಿ ಬಂದೆ ಅಂತ ಹೇಳ್ತಾರ. ಆ ಸಿಟ್ಟು ಹಿಡ್ಕೊಂಡು ಅದನ್ನು ಅನ್ನ ಹಂಗೆ ಉಳಿಸ್ತೀರಿ. ಬೆಳಿಗ್ಗೆ ಎದ್ದ ತಕ್ಷಣ ಆ ಸಿಟ್ಟು ಕೋಪದಿಂದ ಗಂಡನಿಗೆ ಚಿತ್ರಾನ್ನ ಮಾಡಿ ತಿನ್ನಿಸಿ, ಗಂಡನು ಚಿತ್ರಾನ್ನ, ಉಳಿದು ನೀವು ತಿಂತೀರಿ, ನೀವು ಚಿತ್ರಾನ್ನ, ಇಬ್ಬರು ಚಿತ್ರಾನ್ನ ಆಗಿ ಹೋಗ್ತಾಯಿದ್ರಿ. ಚಿತ್ರಾನ್ನ ತಿನ್ನೋದು ತಪ್ಪಲ್ಲ, ತಂಗಳನ್ನ ಚಿತ್ರಾನ್ನ ಮಾಡಬೇಡಿ. ಚಿತ್ರಾನ್ನ ಕೂಡ ಮೋಸ್ಟ್ ಡೇಂಜರಸ್. ನೆಕ್ಸ್ಟ್ ಏನಾಗುತ್ತೆ? ಜಂಕ್ ಫುಡ್ಡಿಂದ, ಪಾನಿಪುರಿ, ಸೇವ್ಪುರಿ, ಗೋಬಿ ಮಂಚೂರಿಯಿಂದ ಏನಾಗುತ್ತೆ ಅಂದರೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಇದೆ, ಟಾಕ್ಸಿನ್ ಹೆಚ್ಚಾಗ್ತಾ ಇದೆ, ಪೌಷ್ಟಿಕಾಂಶಗಳು ನಷ್ಟ ಆಗ್ತಾ ಇದೆ, ಜೀರ್ಣಕ್ರಿಯೆ ಕುಂಠಿತವಾಗ್ತಾ ಇದೆ. ಇದು ಯಾವುದು ಸರಿಯಾಗಿ ಆಗಲಿಲ್ಲ ಅಂದರೆ ಮತ್ತೆ ಮನುಷ್ಯನಿಗೆ ಕಾಯಿಲೆ ಬರುತ್ತೆ. ಅದಕ್ಕೆ ಆದಷ್ಟು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಅವಾಯ್ಡ್ ಅಲ್ಲ, ಬಿಟ್ಟರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಇನ್ಯಾವುದು? ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರೋದು ಕೂಡ ಕಾಯಿಲೆ ಬರುತ್ತೆ. ನೀವೆಲ್ಲ ಚೆನ್ನಾಗಿದ್ದೀರಿ, ಟೈಮ್ ಟು ಟೈಮ್ ಊಟ ಮಾಡದೇ ಇದ್ದರೆ. ಸರಿಯಾದ ಸಮಯ ಯಾವುದು? ಬೆಳಿಗ್ಗೆ 8ರಿಂದ 9 ಗಂಟೆ ಒಳಗೆ ತಿಂಡಿ, ಮಧ್ಯಾಹ್ನ 1ರಿಂದ 2 ಗಂಟೆ ಒಳಗೆ ಊಟ, ರಾತ್ರಿ 9 ಗಂಟೆ ಒಳಗೆ ಊಟ ಯಾರು ಮಾಡ್ತಾರೆ ಅವರು ಆರೋಗ್ಯವಾಗಿರ್ತಾನೆ. ಈಗೂ ಹೇಳ್ತೀನಿ, ರಾತ್ರಿ ಯಾರಾದರೂ 10 ಗಂಟೆಗೆ ಊಟ ಮಾಡ್ತಾಯಿದ್ರೆ ದಯವಿಟ್ಟು ಬಂದ್ ಮಾಡಿ ಒಂದು ಬಾಳೆಹಣ್ಣು ಹಾಲು ಕುಡಿದು ಮಲಗಿ. ಬಾಳೆಹಣ್ಣು ತಿಂದು ರಾತ್ರಿ 10 ಗಂಟೆ ಮೇಲೆ ಊಟ ಮಾಡೋದು ಯಾವುದೇ ರೀತಿಯಿಂದ ದೇಹಕ್ಕೆ ಪ್ರಯೋಜನ ಇಲ್ಲ. ಊಟ ಮಾಡೋದು ನಿಜ ಅಂದರೆ 8:30 9 ಗಂಟೆ ಒಳಗೆ ಮಾಡಿ. ಮಧ್ಯಾಹ್ನ 1:30 ಮಾಡಿ. 4 ಗಂಟೆ 5 ಗಂಟೆಗೆ ಊಟ ಮಾಡೋದನ್ನು ರೂಢಿ ಇಟ್ಕೊಳ್ಬೇಡಿ. ಹೀಗಾಗಿ ಟೈಮ್ ಇದು ಕೂಡ ಕಾಯಿಲೆ ಬರ್ತಾ ಇದೆ. ನೆಕ್ಸ್ಟ್ ಮಾನಸಿಕ ಒತ್ತಡ. ಇದು ಎಲ್ಲ ಚಿಕ್ಕ ಮಕ್ಕಳಿಗೂ ಕೂಡ ಟೆನ್ಷನ್. ಮಕ್ಕಳಿಗೆ ಏನಂದರೆ ಮಮ್ಮಿ ತುಂಬ ಟೆನ್ಷನ್ ಆಗ್ತಾಯಿದೆ, ಪಪ್ಪಾ ಟೆನ್ಷನ್ ಆಗ್ತಾಯಿದೆ. ಟೆನ್ಷನ್ ಅನ್ನೋದು ಒಂದು ಆಡು ಭಾಷೆ ಆಗೋಗ್ಬಿಟ್ಟಿದೆ. ಈ ಟೆನ್ಷನ್ನಿಂದನೇ 100ಕ್ಕೆ 90 ಕಾಯಿಲೆ ಬರ್ತಾ ಇರೋದು ಟೆನ್ಷನ್ನಿಂದ. ಎಷ್ಟು ಟೆನ್ಷನ್ ಮಾಡ್ಕೊಳ್ತೀರಾ ಅಷ್ಟು ನಿಮಗೆ ಕಾಯಿಲೆ ಹತ್ತಿರ ಆಗುತ್ತೆ. ಸಣ್ಣ ಪುಟ್ಟದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟಕ್ಕೂ ಕಿರಿಕಿರಿ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟಕ್ಕೂ ಕೂಡ ಒದ್ದಾಡೋದು, ಕಿರ್ಚಾಡೋದು, ಕೂಗಾಡೋದು, ಇದು ಎಲ್ಲದೂ ಕೂಡ ಕಾಯಿಲೆಗೆ ಕಾರಣ ಆಗ್ತಾ ಇದೆ. ನೆಕ್ಸ್ಟ್ ಇವುಗಳ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ರಾ? ಇಷ್ಟೆಲ್ಲದರಿಂದ ಕಾಯಿಲೆ ಬರುತ್ತೆ ಅಂತ ಯೋಚನೆ ಮಾಡಿದ್ರಾ? ಯೋಚನೆ ಮಾಡಿಲ್ಲ, ಗೊತ್ತಿತ್ತು, ಯಾವುದೋ ಆಚರಣೆಗೆ ತಂದಿಲ್ಲ, ಇದು ನನಗಲ್ಲ ಅಂತ. ಬೆಳಿಗ್ಗೆ ವಾಕಿಂಗ್ ಮಾಡೋದು ಒಳ್ಳೇದ ಕೆಟ್ಟದ್ದ? ಮತ್ತೆ ಎಷ್ಟು ಜನ ಮಾಡ್ತಾಯಿದ್ರಿ? ಕೋಪ ಸಿಟ್ಟು ಮಾಡ್ಕೊಳ್ಳೋದು ಒಳ್ಳೇದ ಕೆಟ್ಟದ್ದ?
ಒಳ್ಳೇದು ಆದರೂ ಕೂಡ ಮಾಡ್ತೀವಲ್ಲ ನಾವು, ಅಲ್ಲ ಸಾರಿ ಕೆಟ್ಟದಾದರೂ ಮಾಡ್ತೀವಲ್ಲ. ಇಲ್ಲಿ ನಾನು ಹೇಳ್ತಾ ಇರೋದು ಯಾವುದೂ ಹೊಸದಲ್ಲ, ನಿಮಗೆ ಗೊತ್ತಿರೋದೇ ಆಚರಣೆಗೆ ತರದೇ ಇರೋದ್ರಿಂದ ಕಾಯಿಲೆಗಳು ಬರ್ತಾ ಇದೆ. ನೆಕ್ಸ್ಟ್, ನೀವು ಪರಿವರ್ತನೆಗೆ ಸಿದ್ಧರಿದ್ದೀರಾ? ಎಷ್ಟು ಜನ ಪರಿವರ್ತನೆ ಆಗಬೇಕು ಅಂತೀರಿ ಇವತ್ತಿಂದ? ಎಸ್, ಥ್ಯಾಂಕ್ ಯು. ಏನು ಪರಿವರ್ತನೆ ಆಗಬೇಕು ಅಂತೇಳಿದರೆ, ನೆಕ್ಸ್ಟ್ ನೋಡಿ, ಪರಿವರ್ತನೆ ಆಗಬೇಕಾದ ಮನೋಭಾವ ಏನಂದರೆ ಕಾಯಿಲೆಯಿಂದ ಆರೋಗ್ಯದ ಕಡೆ ಬರಬೇಕಾಗಿದೆ. ನಿಮಗೇನಾದರೂ ಕಾಯಿಲೆ ಬಂದರೆ ರೋಗನ ನಿಭಾಯಿಸಬೇಕು, ನಿಮಗೆ ಕಾಯಿಲೆ ಬಂದರೆ ಚಿಕಿತ್ಸೆ ಪಡಿಬೇಕು, ನಿಮಗೆ ರೋಗ ಬಂದರೆ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಬೇಕು. ಆದರೆ ಅದೇ ಆರೋಗ್ಯದ ಕಡೆ ಗಮನ ಹರಿಸಿದಾಗ ಆರೋಗ್ಯನ ನಿಭಾಯಿಸ್ತೀರಾ, ಜೊತೆಗೆ ರೋಗಗಳನ್ನು ತಡಿತೀರಾ. ಇವತ್ತಿಂದ ಆರೋಗ್ಯದ ಕಡೆ ಗಮನ ಹರಿಸಿ ಇದನ್ನ ಏನು ಮಾಡಬೇಕು ಅದನ್ನು ಮಾಡ್ತಾ ಹೋಗಿ ಆರೋಗ್ಯನ ನಿಭಾಯಿಸ್ತೀರಾ. 100-120 ವರ್ಷ ಬದುಕಿದ್ರು ಕೂಡ ಸ್ವಂತ ಅವಲಂಬನೆ, ಯಾರ ಮೇಲೂ ಅವಲಂಬನೆ ಆಗದಂಗೆ ಪ್ರಾಣ ಬಿಡ್ತೀರಾ. ನಿಜವಾಗ ಬೇಕಾಗಿದ್ದು ಅದೇ. ನಾವು ಸಾಯಬೇಕಾದ್ರೆ ಯಾರ ಮೇಲೆ ಅವಲಂಬನೆ ಆಗಬಾರ್ದು. 100-110 ವರ್ಷ ಬದುಕಬೇಕು, ಈ ಭೂಮಿ ಬಿಟ್ಟು ಹೋಗಬೇಕು. ಯಾವಾಗ? ಆರೋಗ್ಯದ ಕಡೆ ಗಮನ ಹರಿಸಿದಾಗ. ನೋಡಿ, ಕಾಯಿಲೆ ಕಡೆ ಗಮನ ಹರಿಸ್ತೀರಾ, ಆರೋಗ್ಯದ ಕಡೆ ಗಮನ ಹರಿಸ್ತೀರಾ, ನೀವೇ ಯೋಚನೆ ಮಾಡಿ. ನೆಕ್ಸ್ಟ್, ಆರೋಗ್ಯ ವೆರಿ 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 ಇಂಪಾರ್ಟೆಂಟ್. ಭಾಳ ಜನ ಆರೋಗ್ಯ ಅಂತ ಏನು ಅಂದ್ಕೊಂಡಿದ್ದೀರಿ ನೋಡಿ, ಆರೋಗ್ಯ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಉದ್ಯೋಗಿಕವಾಗಿ, ಭಾವಾತ್ಮಕವಾಗಿ ಈ 6 ಆರೋಗ್ಯ ಇದ್ದರೆ ಮಾತ್ರ ನೀವು 100 ಇಯರ್ಸ್ ಬದುಕ್ತೀರ. ಏನಂತ ನೋಡ್ತಾ ಹೋಗೋಣ. ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಹೇಳ್ತಾ ಇದೆ. ನೆಕ್ಸ್ಟ್, ಆರೋಗ್ಯ ಅಂದರೆ ಏನು? ನೆಕ್ಸ್ಟ್, ಅತ್ಯುತ್ತಮವಾದ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸ್ಥಿತಿ ಮೇಲೆ ಆಧಾರಿತವಾಗಿದೆ. ನನಗೆ ಯಾವುದೇ ರೀತಿಯಿಂದ ಕಾಯಿಲೆ ಇಲ್ಲ ಅಂದರೆ ಅದು ಆರೋಗ್ಯ ಅಲ್ಲ. ಮಾನಸಿಕವಾಗಿ ಫಿಟ್ ಇದ್ದೀರಾ, ಸಾಮಾಜಿಕವಾಗಿ ಫಿಟ್ ಇದ್ದೀರಾ, ದೈಹಿಕವಾಗಿ ಫಿಟ್ ಇದ್ದೀರಾ ಅಂತ 3ರಲ್ಲಿ ಇದ್ದರೆ ಮಾತ್ರ ಅದು ನಿಜವಾದ ಆರೋಗ್ಯ ಅಂತ ಹೇಳ್ತಾರೆ. ನೆಕ್ಸ್ಟ್ 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 ಹೋಗಿ, ಇದು ಹೋಗಿ. BMI ಅಂದರೆ ಏನು ಅಂದರೆ ನಿಮ್ಮ ಎತ್ತರ, ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ತೂಕ ಇರಬೇಕು. ಉದಾಹರಣೆ, ಸರ್ ಒಂದು 170 ಸೆಂಟಿಮೀಟ್ರ್ ಇದ್ದಾರೆ ಅಂದ್ಕೊಳ್ಳಿ, ನೀವು ಯಾರೋ 150 ಸೆಂಟಿಮೀಟ್ರ್ ಇದ್ದೀರಿ ಅಂದ್ಕೊಳ್ಳಿ. 150ರಲ್ಲಿ 100 ಲೆಸ್ ಮಾಡಬೇಕು. 100 ಲೆಸ್ ಮಾಡಿದಾಗ ಎಷ್ಟು ಉಳಿಯುತ್ತಲ್ಲ ಅಷ್ಟು ತೂಕ ನಿಮ್ದು ಇರಬೇಕು. ಉದಾಹರಣೆ, ನಾನು 163 ಹೈಟ್ ಇದ್ದೀನಿ. 163ರಲ್ಲಿ 100 ಹೋದರೆ 63 ಇರಬೇಕು. ಒಂದು ದಿನ ಈ ಆರೋಗ್ಯ ಗೊತ್ತಾಗೋದಕ್ಕಿಂತ ಮುಂಚೆ 75 ಇತ್ತು ನಂದು. ಆ 75 ಇದ್ದದ್ದನ್ನು 63ಕ್ಕೆ ತಂದೆ, 63ಕ್ಕೆ ತಂದಿಂದ ಹೆಚ್ಚಾಗಿಲ್ಲ ನಂದು. ನಿಮ್ಮ ಎತ್ತರಕ್ಕೆ ತಕ್ಕಂಗೆ ನಿಮ್ಮ ತೂಕ ಇರಬೇಕು, ಅದಕ್ಕೆ BMI ಅಂತ ಹೇಳ್ತಾರೆ. ನೀವೇ ಚೆಕ್ ಮಾಡ್ಕೊಳ್ಬೋದು, ನಿಮ್ಮ ಸೆಂಟಿಮೀಟ್ರಲ್ಲಿ ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ 100 ಲೆಸ್ ಮಾಡಿ. ಎಲ್ಲರೂ 100 ಲೆಸ್ ಮಾಡಬೇಕು. ಆ ಉಳಿಯುತ್ತಲ್ಲ ಆ ತೂಕ ನಿಮ್ದಾಗಿರಬೇಕು. ಅದು ಇದ್ದರೆ ಆರೋಗ್ಯವಾಗಿದ್ದೀರಿ, ದೈಹಿಕವಾಗಿ ಆರೋಗ್ಯವಾಗಿದ್ದೀರಿ ಅಂತ ಲೆಕ್ಕ. ನೆಕ್ಸ್ಟ್ ನೆಕ್ಸ್ಟ್ ಅತ್ಯುತ್ತಮ ಮಾನಸಿಕ ಆರೋಗ್ಯ ಅಂದರೆ ಏನು? ವೆರಿ 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 ಇಂಪಾರ್ಟೆಂಟ್. ಯಾವಾಗಲೂ ಸಂತೋಷವಾಗಿರಬೇಕು. ಎಷ್ಟು ಜನ ಯಾವಾಗಲೂ ಸಂತೋಷವಾಗಿರುತ್ತೆ? ಕೈ ಎತ್ತಿರಿ. ಸರ್, ಹೊಟ್ಟೆ ಎಂದು ಸಿಟ್ಟು ಬಂದೇ ಇಲ್ಲ ನಿಮಗೆ? ನಿಮ್ಮ ಮನೆಯವ್ರು ಬೈದರೂ ನಕ್ಕಂತ ಇದ್ದೀರಾ? ನಿಮ್ಮ ಮನೆಯವ್ರು ಬೈದರೂ ನಕ್ಕಂತ ಇರಬೇಕು. ಅದು ನಿಜವಾದ ಆರೋಗ್ಯ, ಅಂದರೆ ಮಾನಸಿಕ ಆರೋಗ್ಯ. ಸಣ್ಣ ಪುಟ್ಟಕ್ಕೆ ನಮಗೆ ಸಿಟ್ಟು ಬಂದುಬಿಡುತ್ತೆ, ಕೋಪ ಬಂದುಬಿಡುತ್ತೆ. ಮಾನಸಿಕ ಆರೋಗ್ಯ ಅಂದರೆ ಯಾವಾಗಲೂ ಸಂತೋಷವಾಗಿರಬೇಕು. ಯಾಕೆ ನಾವು ಸಂತೋಷದಿಂದ ಇರೋಕ್ಕಾಗ್ತಾಯಿಲ್ಲ? ಟೆನ್ಷನ್ನು ಮತ್ತು ಚಿಂತೆ ಇರೋದ್ರಿಂದ. ಪ್ರತಿಯೊಬ್ಬ ಮನುಷ್ಯ ಟೆನ್ಷನ್ನು ಚಿಂತೆ, ಟೆನ್ಷನ್ನು ಚಿಂತೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು. ನಿನ್ನೇನಾದ್ರು ಕಳೆದೋಗಿದೆ, ಚಿಂತೆ ಮಾಡೋದು. ಚಿಂತೆ ಟೆನ್ಷನ್ನಿಂದ ಇವತ್ತು ಕಾಯಿಲೆ ಬರ್ತಾ ಇದೆ. ಟೆನ್ಷನ್ನು ಚಿಂತೆ ಇರಬಾರ್ದಂದ್ರೆ ಯಾವುದೇ ನಿರೀಕ್ಷೆ ಇರಬಾರ್ದು. ಏನು ನಡೆಯುತ್ತೆ ಅದು ನಡೀಲಿ. ನಾವೇನು ಮಾಡ್ತೀವಿ? ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡ್ತೀವಿ. ಇದೇ ಥರ ಇರಲಿ, ನನ್ನ ಎದುರಿಗಿನ ವ್ಯಕ್ತಿ ಹಿಂಗೇ ಇರಲಿ ಅಂತೀವಿ. ನಿಮ್ಮ ಥರ ಅವ್ರು ಇರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಗೆ ಅವ್ರ ಥರ ಇಲ್ಲ, ಅವ್ರು ನಿಮ್ಮ ಥರ ಇರೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಎಲ್ಲಿ ಆಗುತ್ತೆ ಗೊತ್ತಾ ಟೆನ್ಷನು? ನಿಮ್ಮ ಮಕ್ಕಳಾಗಿರಲಿ, ನಿಮ್ಮ ಗಂಡ ಆಗಿರಲಿ, ನಿಮ್ಮ ಹೆಂಡತಿ ಆಗಿರಲಿ, ನಿಮ್ಮ ಅತ್ತೆ ಆಗಿರಲಿ, ನಿಮ್ಮ ಮಾವ ಆಗಿರಲಿ, ನನ್ನ ಥರ ಇರಲಿ ಅಂತ. ನಿಮ್ಮ ಥರ ಇಲ್ಲದೇ ಇರೋದಕ್ಕೆ ನಿಮಗೆ ಟೆನ್ಷನ್ ಚಲವಾಗುತ್ತೆ. ನಿಮ್ಮ ಥರ ನಡ್ಕೊಳ್ದೇ ಇದ್ದರೆ ಚಿಂತೆ ಚಲವಾಗುತ್ತೆ. ನಿಮ್ಮ ಥರ ಅವ್ರು ಹೆಂಗಿಲ್ಲ, ನೀವು ಅವ್ರ ಥರ ಇದ್ದೀರ ಚೆಕ್ ಮಾಡ್ಕೊಳ್ಳಿ. ಹಂಗಾದ್ರೆ ಅವ್ರದ್ದು ನಿಮ್ಮ ನಿರೀಕ್ಷೆ ಥರ ಇರಲ್ಲ, ನಿಮ್ಮ ನಿರೀಕ್ಷೆ ಥರ ಅವರು ಇರೋದಿಲ್ಲ. ಅವ್ರು ಹೆಂಗಿದ್ದಾರೆ ಹಂಗೇ ಇದ್ದಾರೆ, ಅವರು ನಿಮಗೆ ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಇದು ಆ್ಯಕ್ಚುಲಿ ಈ ಟಾಪಿಕ್ ಬಗ್ಗೆ ಅರ್ಧ ಗಂಟೆ ಮಾತಾಡ್ತೀರಿ, ಆದರೆ ಟೈಮ್ ಇಲ್ಲ. ಅದಕ್ಕೆ ನೋಡಿ, ಟೆನ್ಷನ್ನು ಚಿಂತೆಗಳೇ ಅನೇಕ ರೋಗ ಬರಲಿಕ್ಕೆ ಕಾರಣ.